ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ನಾವು ಹತ್ತೆಜ್ಜೆ ಇಡಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಅದಕ್ಕೆ ದೇಹ ಹೇಗೆ ಸಪೋರ್ಟ್ ಮಾಡುತ್ತೆ, ಅಂದರೆ ದೈಹಿಕ ಬಲ, ಮಾನಸಿಕ ಬಲ, ಆತ್ಮಿಕ ಬಲ, ಈ ಮೂರನ್ನು ಹತ್ತೆಜ್ಜೆಗೆ ಯಾವುದು ನನಗೆ ಸಪೋರ್ಟ್ ಮಾಡುತ್ತೆ, 100 ಹೆಜ್ಜೆಗೆ ಯಾವ್ದ್ಯಾವುದು ನನಗೆ ಸಪೋರ್ಟ್ ಮಾಡುತ್ತೆ, 1000 ಹೆಜ್ಜೆಗೆ ಯಾವ್ದ್ಯಾವ್ದು ಸಪೋರ್ಟ್ ಮಾಡುತ್ತೆ, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ. ಇದು ತಿಳ್ಕೊಳ್ಳಿ. 10 ಹೆಜ್ಜೆಗೆ ನನ್ನ ಮನಸ್ಥಿತಿಗಳು ಬೇರೆ ರೀತಿ ಇರ್ತವೆ. 100 ಹೆಜ್ಜೆ ಆಗಿದ ತಕ್ಷಣನೇ ಸಂಪೂರ್ಣವಾಗಿ ಚೇಂಜ್ ಆಗ್ಬಿಡ್ತದೆ. ಈಗ 10 ಹೆಜ್ಜೆಗೆ ಇಟ್ಟಂತ ಮನಸ್ಥಿತಿ ಇಲ್ಲ, ದೈಹಿಕ ಬಲ, ಮಾನಸಿಕ ಬಲ, ಆತ್ಮಿಕ ಬಲ ಇಲ್ಲ. ಈಗ 100ರಿಂದ 1000 ಹೆಜ್ಜೆ ಇಟ್ಟಾಗ ಇನ್ನೂ ಬದಲಾಗೋಯ್ತು. 10,000 ಹೆಜ್ಜೆ ಇಟ್ಟಾಗ ಆ ವ್ಯಕ್ತಿಗಳು ನಾವು ಆಗೇ ಇರೋದಿಲ್ಲ, ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿರ್ತೀವಿ. ಯಾಕೆಂದ್ರೆ ಹೆಜ್ಜೆಗಳನ್ನು ಇಡ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ಸಾಕಷ್ಟು ದೂರ ಸಾಗಿದ್ರಿ, 10,000 ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಈಗ ನನ್ನ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿ ಒಂದು ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಅಥವಾ ನಮಗೆ ಸ್ನೇಹ ಸಂಬಂಧಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಈ ಎಲ್ಲ ಹಂತಗಳಲ್ಲೂ ನಾವು ನಿಧಾನವಾಗಿ ನಡೀತಾ ಆ ಹೆಜ್ಜೆಗಳು 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, ಇಲ್ಲಿವರೆಗೂ ಹೆಜ್ಜೆಗಳು ಅಥವಾ ಹಂತಗಳು ಸ್ಟೆಪ್ ಬೈ ಸ್ಟೆಪ್ ಇದು ಪ್ರತಿ ಹಂತದಲ್ಲೂ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಮೂಲವಾಗಿ ಹೆಚ್ಚಾಗಿ ಇಲ್ಲಿ ಬರುವಂಥವ್ರು ಗಂಡ ಹೆಂಡತಿ ಡಿವೋರ್ಸ್ ಕೇಸ್ಗಳು ಅಥವಾ ಅನೈತಿಕ ಸಂಬಂಧಗಳು, ಗಂಡ ಹೆಂಡತಿ ಜಗಳ, ಈ ಗಂಡು ಹೆಣ್ಣಿನ ನಡುವೆ ನಡೆಯುವಂತಹ ಕೆಲವೊಂದು ಮನಸ್ಥಿತಿಗಳ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡ್ತೀನಿ. ಏಕೆಂದರೆ ಗಂಡಿನ ಸ್ವಭಾವ ಬೇರೆ, ಹೆಣ್ಣಿನ ಸ್ವಭಾವಗಳು ಬೇರೆ. ಈ ಗಂಡು ಹೆಣ್ಣು ಇಬ್ಬರು ಸೇರಿ ಹೆಜ್ಜೆಗಳನ್ನು ನಡಿಬೇಕಾದ್ರೆ ಸಾಕಷ್ಟು ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು ಬರ್ತವೆ. ಯಾಕೆಂದ್ರೆ ಒಂದು ಗಂಡು ಹೆಣ್ಣು ಆಪೋಸಿಟ್, ಅಯಸ್ಕಾಂತಿಕ ಆಕರ್ಷಣಾ ನಿಯಮ, ಅಂದರೆ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತದೆ. ಹೆಣ್ಣನ್ನು ನೋಡಿದ ತಕ್ಷಣ ಗಂಡು, ಗಂಡನ್ನು ನೋಡಿದ ತಕ್ಷಣ ಹೆಣ್ಣು, ಅದು ಕನೆಕ್ಟಿವಿಟಿ ಆಗೋಗ್ಬಿಡುತ್ತೆ. ಬಟ್ ಇದು ಕಣ್ಣುಗಳು ಮಾತಾಡ್ಕೊಳ್ತವೆ, ಮನಸ್ಸುಗಳು ಮಾತಾಡ್ಕೊಳ್ತವೆ, ಹೃದಯ ಮಾತಾಡ್ಕೊಳ್ತವೆ. ಇನ್ನೂ ಪರಿಚಯನೇ ಆಗಿಲ್ಲ, ಮೊದಲನೇ ನೋಟದಿಂದ ಸ್ಟಾರ್ಟ್ ಆಗುತ್ತೆ. ಇವನು ಅವಳನ್ನ ನೋಡಿರಬಹುದು ಅಥವಾ ಅವಳು ಇವನನ್ನ ನೋಡಿರಬಹುದು. ನೋಡಿದ ತಕ್ಷಣನೇ ಕಣ್ಣು ಮಿಲನ ಆಯ್ತು, ಮನಸ್ಸು ಮಾತುಗಳಾಡ್ತು, ಹೃದಯನೂ ಹೆಚ್ಚು ಕಡಿಮೆ ಪರಿಚಯ ಆಗೋಯ್ತು. ಇದು ಸೂಕ್ಷ್ಮವಾಗಿ ಆಯ್ತು. ಈಗ ಸ್ಥೂಲವಾಗಿ ಆತನನ್ನ ಮಾತಾಡ್ಸೋದಕ್ಕೆ ಅಥವಾ ಆಕೆಯನ್ನ ಮಾತಾಡ್ಸೋದಕ್ಕೆ ಇವನು ಯಾವುದೋ ಒಂದು ಶಾರ್ಟ್ ಕಟ್ಟನ್ನು ಹುಡ್ಕೊಳ್ತಾನೆ. ಯಾರೋ ಫ್ರೆಂಡ್ಸ್ ಅಂಡ್ ರಿಲೇಟಿವ್ ಸಪೋರ್ಟ್ ತಗೊಂಡು ಅಲ್ಲೋಗಿ ಮಾತಾಡಿಸ್ತಾನೆ. ಧೈರ್ಯವಂತರಾದರೆ ನೇರವಾಗಿ ಅವರೇ ಮಾತಾಡಿಸ್ಬಿಡ್ತಾರೆ. ಮಾತಾಡಿದ್ಮೇಲೆ ಸಣ್ಣ ಕಿರು ಪರಿಚಯ ಆಗುತ್ತೆ. ಈ ಕಿರು ಪರಿಚಯದಲ್ಲಿ ರಿಜೆಕ್ಷನ್ ಅಥವಾ ಅಕ್ಸೆಪ್ಟೆನ್ಸ್, ಎರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಅವಳಿಗೂ ಇಷ್ಟ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ, ಅವಳಿಗೆ ಇಷ್ಟ ಇಲ್ಲದೆ ಇದ್ರೆ ಅಥವಾ ಅವನಿಗೆ ಇಷ್ಟ ಇಲ್ಲದೆ ಇದ್ರೆ ರಿಜೆಕ್ಟ್ ಮಾಡ್ಬಿಡ್ತಾನೆ. ಎರಡೇ ಆಗೋದು. ಈ ರಿಜೆಕ್ಷನ್ ಬಹಳ ಕಡಿಮೆ, 100ರಲ್ಲಿ 1, 2 ಅಥವಾ 5 ರಿಜೆಕ್ಷನ್ ಆಗ್ಬೋದು. ಅಕ್ಸೆಪ್ಟೆನ್ಸಿನೇ ಹೆಚ್ಚಾಗಿರುತ್ತೆ. ಈಗಿನ ಕಾಲ ಬದಲಾಗಿರುತ್ತೆ. ಯಾರನ್ನು ಮಾತಾಡ್ಸಿದ್ರು ಕೂಡ ಮುಕ್ತವಾಗಿ ಮಾತಾಡ್ತಾರೆ, ಏನು ತೊಂದರೆ ಇಲ್ಲ. ಆದರೂ ರಿಜೆಕ್ಷನ್ ಬಹಳ ಕಡಿಮೆ, ಅಕ್ಸೆಪ್ಟೆನ್ಸಿ ಜಾಸ್ತಿ ಇದೆ. ಇದಾದ ನಂತರ ಪರಿಚಯ ಆದಮೇಲೆ ಸ್ನೇಹ ಆದಮೇಲೆ ಸಲಿಗೆ ಆದಮೇಲೆ ಶೇರಿಂಗ್ ಕೇರಿಂಗ್ ಎಲ್ಲವೂ ಇರ್ತದೆ. ಅದಾದಮೇಲೆ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಹುಟ್ಟಿದ ಮೇಲೆ ಪ್ರೀತಿ ಎಲ್ಲಿವರೆಗೂ ಬದುಕಿರುತ್ತೆ ಅಂದರೆ, ಇದು ತಾತ್ಕಾಲಿಕವಾದ ಪ್ರೀತಿ ಕಾಮದಲ್ಲಿ ಅಂತ್ಯಗೊಂಡ್ಬಿಡುತ್ತೆ. ಒಂದು ಸಲ ದೈಹಿಕವಾಗಿ ಮಿಲನ ಆಗೋಯ್ತು ಅಂದರೆ ಅಲ್ಲಿಗೆ ಯಾವುದೇ ರೀತಿ ಪ್ರೀತಿ ಅವೆಲ್ಲ ಏನೂ ಇರೋದಿಲ್ಲ. ಅದು ಕೇವಲ ಇನ್ನು ಮುಂದೆ ಓನ್ಲಿ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಇರುತ್ತೆ ಹೊರತು ಆ ಒಂದು ಪ್ರೀತಿ ಪ್ರೇಮಕ್ಕೆ ಅರ್ಥನೇ ಇಲ್ಲದಂಗೆ ಮುಗಿದೋಗ್ಬಿಡುತ್ತೆ. ಯಾಕೆ ಅಂತಂದರೆ, ನೀವು ನಾನು ಹೇಳಿದಂತಹ ಮೊದಲನೇ ಹಂತ 10 ಹೆಜ್ಜೆ ಇಟ್ಟಿದ್ದೀರಾ, 100 ಹೆಜ್ಜೆ ಇಟ್ಟಿದ್ದೀರಾ, 1000 ಹೆಜ್ಜೆ ಇಟ್ಟಿದ್ದೀರಾ, 10,000 ಹೆಜ್ಜೆಗಳನ್ನು ಇಟ್ಟಿದ್ದೀರಾ. ಈ ಪ್ರತಿ ಹೆಜ್ಜೆಗಳು ನೋಡ್ತಾ ಜೀವನದ ಬೇರೆ ಆಯಾಮಗಳು ತೆರೆದುಕೊಳ್ತವೆ. ಮೊದಲ ಪರಿಚಯದಲ್ಲಿ ಬೇರೆ ಆಯಾಮಗಳು,
ಪರಿಚಯ ಸ್ನೇಹವಾದ ಮೇಲೆ ಬೇರೆ ಆಯಾಮಗಳು, ಸ್ನೇಹ ಸಲಿಗೆ ಆದಮೇಲೆ ಬೇರೆ ಆಯಾಮಗಳು. ಸಲಿಗೆ ನಿಮಗೆ ಶೇರಿಂಗ್ ಅಂಡ್ ಕೇರಿಂಗ್ ಮಾಡ್ಕೊಳ್ಳೋದಕ್ಕಂದ್ರೆ ಗಿಫ್ಟ್ಗಳು ಕೊಡೋದು, ಇನ್ನೊಂದು ಕೊಡೋದು, ಮಾಡೋದು, ಇದೆಲ್ಲ ಇದೇ ಬೇರೆ ಆಯಾಮ. ಇದಾದ್ಮೇಲೆ ಐ ಲವ್ ಯು ಟು ಅಂತ ಹೇಳೋದು ಬೇರೆ ಆಯಾಮ. ಅದಾದ್ಮೇಲೆ ಬೆಡ್ರೂಮ್ವರೆಗೂ ಬರೋದು ಇನ್ನೊಂದು ಆಯಾಮ. ಬೆಡ್ರೂಮ್ ಆದಮೇಲೆ ಇನ್ನೊಂದು ಆಯಾಮ ಸಿಗ್ತದೆ. ಅಂದ್ರೆ ಓವರ್ ಆಲ್ ನನ್ನ ಒಂದು ಅನುಭವದಲ್ಲಿ ಹೇಳಬೇಕಾದ್ರೆ ಈ ಎಲ್ಲ ರೀತಿಯ ಕಾಮ ಆದ ನಂತರ ನೀವು ಹುಡುಗ ಹುಡುಗಿಯನ್ನ ಅಥವಾ ಹುಡುಗಿ ಹುಡುಗನನ್ನ ಎಷ್ಟರ ಮಟ್ಟಿಗೆ ಪರಿಚಯ ಮಾಡ್ಕೊಂಡಿರ್ತಾರೆ ಅಂದರೆ ಕೇವಲ 5% ಮಾತ್ರ. 5 to 10%, ಮ್ಯಾಕ್ಸಿಮಮ್ 10%. ಇನ್ನೂ 90 ಭಾಗ ಅವನ ಮುಖವನ್ನ ಯಾರು ದರ್ಶನ ಮಾಡಿಲ್ಲ, ಅವಳ ಮುಖವನ್ನ ಅವನು ದರ್ಶನ ಮಾಡಿಲ್ಲ. ಇದು ದರ್ಶನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದ್ರೆ ಹೆಜ್ಜೆಗಳಿಟ್ಟಿರೋದು ಕೇವಲ ಮಿನಿಮಮ್ ಲೆವೆಲಲ್ಲಷ್ಟೇ. ಅದು ಲಾಂಗ್ ಟರ್ಮಲ್ಲಿ ಅವರು ಯೋಚನೆ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಇದು ದೂರದೃಷ್ಟಿ ಅಥವಾ ದಿವ್ಯ ದೃಷ್ಟಿ ಅಂತ ಕರೀತಾರೆ. ಅದನ್ನು ಯಾರಿಗೂ ಮಾಡೋದಕ್ಕೆ ಬರೋದಿಲ್ಲ. ಬಹಳ ಬಹಳ ತುಂಬ ವಿರಳ, ಕೋಟಿಲೊಬ್ಬರಿಗೆ ಆ ರೀತಿ ದಿವ್ಯ ದೃಷ್ಟಿ ಅಥವಾ ದೂರದೃಷ್ಟಿ ಇರುತ್ತೆ. ಇನ್ನು ಮಿಕ್ಕದವರೆಲ್ಲರಿಗೂ ಕೂಡ ತಾತ್ಕಾಲಿಕವಾದಂತಹ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯ ಅಥವಾ ಆನಂದ, ಪರಮಾನಂದ ಬೇಕು. ಶಾಶ್ವತವಾಗಿರೋದು ಯಾರು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಅರಿವೇ ಇಲ್ಲ. ಅಕಸ್ಮಾತ್ ಅರಿವು ಮೂಡಿಸ್ತಂಥವ್ರು ಇದ್ರೂ ಕೂಡ ಅವರ ಮಾತು ಈಗ ಸದ್ಯಕ್ಕೆ ಕೇಳೋ ಸ್ಥಿತಿಲಿ ಅವ್ರು ಇರೋದಿಲ್ಲ. ಯಾಕೆಂದ್ರೆ ಹೇಳೋ ಅಂಥವನು ಬೇರೆ ಆಯಾಮದಲ್ಲಿರ್ತಾನೆ, ಕೇಳೋ ಅಂಥವ್ರು ಬೇರೆ ಆಯಾಮದಲ್ಲಿರ್ತಾರೆ. ಅವ್ರು ಇನ್ನೂ LKG UKG ಸ್ಟೂಡೆಂಟ್ ಇದ್ದಂಗೆ. ಈಗ ಹೇಳ್ತಾ ಇರೋನು ಆಲ್ರೆಡಿ ಡಿಗ್ರಿ ಮೇಲೆ ಹೋಗ್ಬಿಟ್ಟು PhD ಮಾಡಿರೋನು LKG UKG ಮಕ್ಳಿಗೆ ಹೇಳ್ತಾವನೆ. ಅವ್ರೇನು ಅನ್ಕೊಳ್ತಾರೆ, ಅವ್ರು ಹೇಳೋದೆಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರು ಇನ್ನೂ ABCDನೇ ಕಲ್ತಿಲ್ಲ, ಇನ್ನು PhD ಬಗ್ಗೆ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಆದ್ರಿಂದ ಯಾರು ಏನೇ ಹೇಳಿದ್ರು ಕೂಡ ಅವ್ರು ಕೇಳುವಂಥ ಸ್ಥಿತಿಗತಿಗಳಲ್ಲಿ ಇರೋದಿಲ್ಲ. ಅವರು ತಾತ್ಕಾಲಿಕವಾದ ಅವರೇ ಕಟ್ಕೊಂಡಂತಹ ಒಂದು ಸ್ವರ್ಗ, ಭ್ರಮೆಯ ಲೋಕ, ಕಲ್ಪನೆಯ ಲೋಕ, ಊಹೆಯ ಲೋಕದಲ್ಲಿ ಇರ್ತಾರೆ. ಆ ಊಹಾಪೋಹ ಲೋಕದಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೇ ಪರಮಸತ್ಯ ಅಂತ ಅನ್ಕೊಂಡಿರ್ತಾರೆ. ಅದೇ ಅವರಿಗೆ ಸ್ವರ್ಗ ಸುಖವಾಗಿ ಕಾಣ್ತಾ ಇರುತ್ತೆ. ಎಲ್ಲಿವರೆಗೂ ಅಂದರೆ ಇದೆಲ್ಲ ನಡೆದು ಇನ್ನೊಂದು ಆಯಾಮ ಬಂದಾಗ, ಅಂದರೆ ಕಾಮ ಆದ ನಂತರ ಹುಡುಗ ಏನಾದ, ಹುಡುಗಿ ಏನಾದ್ಲು, ಅವನು ಮುಂಚೆ ಹೇಗೆ ಮಾತಾಡ್ತಾ ಇದ್ದ, ಹೀಗೆ ಹೇಗೆ ಮಾತಾಡ್ತಾನೆ, ಮುಂಚೆ ಯಾವ ರೀತಿ ಶೇರಿಂಗ್ ಕೇರಿಂಗ್ ಇತ್ತು, ಈಗ ಯಾವ ರೀತಿ ಶೇರಿಂಗ್ ಕೇರಿಂಗ್ ಇದೆ, ಎಷ್ಟು ಸಮಯ ಕೊಡ್ತಾ ಇದ್ದ, ಈಗ ಯಾಕೆ ಸಮಯ ಕೊಡೋದಿಲ್ಲ. ಕೇವಲ ಹುಡುಗ ಹುಡುಗಿ ಮಾತ್ರ ಹೇಳ್ತಾ ಇಲ್ಲ, ಗಂಡಸು ಹೆಂಗಸರು, ಮಹಿಳೆಯರು ಪುರುಷರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಕೆಲವರು ಅನೈತಿಕ ಸಂಬಂಧ ಮಾಡಿರ್ತಾರೆ. ಎಂತೆಂಥ ಕೇಸ್ಗಳು ನೋಡಿದ್ದೀನಿ ಅಂದರೆ, ಮದುವೆ ಆಗಿ ಅವಳಿಗೆ 2 ಮಕ್ಕಳಿದ್ದಾವೆ, ಯಾರ ಜೊತೆನೋ ಅನೈತಿಕ ಸಂಬಂಧ ಇದೆ, ಅವನಿಗೂ ಮದುವೆ ಆಗಿ 2 ಮಕ್ಕಳಿದ್ದಾವೆ. ಇವರಿಬ್ಬರು ದೇವಸ್ಥಾನದಲ್ಲಿ ಹೋಗಿ ಮೈಸೂರು ಚಾಮುಂಡಿ ಬೆಟ್ಟ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡಿದ್ದಾರೆ. ಗಂಡ ಇದ್ದು, ಮಕ್ಕಳಿದ್ದು, ಹೆಂಡತಿ ಇದ್ದು, ಮಕ್ಕಳಿದ್ದು, ಇವರಿಬ್ಬರು ಕೇವಲ ಇದು ಮಾನಸಿಕ ಮದುವೆ, ಅದಕ್ಕೆ ನೈಜವಾದ ತಾಳಿ. ಈಗ 2 ತಾಳಿಗಳನ್ನು ಕಟ್ಕೊಂಡಿದ್ದಾಳೆ. 2 ತಾಳಿ ಕಟ್ಕೊಂಡು ಗಂಡನ ಜೊತೆ, ಅವನ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಆ ತಾಳಿ ಧರಿಸ್ಕೊಳ್ತಾಳೆ, ಇಲ್ಲಾಂದ್ರೆ ಬಿಚ್ಬಿಟ್ಟು ಇಟ್ಬಿಡ್ತಾಳೆ. ಸೊ ಈ ರೀತಿ ಕಳ್ಳತನದ ಸಂಬಂಧಕ್ಕೆ ಕಳ್ಳತನದ ಮದುವೆ ಸಾಕ್ಷಿ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರೆ. ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ. ನಾನು ಹೇಳೋದು ಈ ಆಯಾಮಗಳು, ಇದು ನಿಮಗೆ ಆಯಾಮಗಳು ಅಂದ್ರೆ ಅರ್ಥ ಆಗೋದಿಲ್ಲ ಕೆಲವ್ರಿಗೆ. ಒಂದು 9 ಹಂತಗಳು ಅಂತ ಇಟ್ಕೊಳ್ಳಿ. ಮೊದಲನೇ ಹಂತದಲ್ಲಿ ಪ್ರೀತಿ ಹುಟ್ಟುತ್ತೆ, 2ನೇ ಹಂತದಲ್ಲಿ ಕಾಮ ಆಗುತ್ತೆ, ಕಾಮ ಆದ ನಂತರ 3ನೇ ಹಂತ. ಈ ಹಂತದಲ್ಲಿ ಮುಂಚೆ ಹೇಗಿದ್ದಾನೆ ಅದು ನಿಮಗೆ ಗೊತ್ತಾಗ್ಬಿಡ್ತದೆ. ಇನ್ನೂ ನೀವು 6 ನೋಡೇ ಇಲ್ಲ, ಬರೀ 3 ಮಾತ್ರ ನೋಡಿರೋದು. ಸೊ ಇದೆಲ್ಲವೂ ಕೂಡ ನಡೆಯೋದು ಯಾಕೆ ನಿಂತೋಗುತ್ತೆ, ಯಾಕೆ ಹೆಚ್ಚು ಕಾಲ ಇದು ಬದುಕೋದಿಲ್ಲ, ಯಾಕದು ಜಗಳವಾಗುತ್ತೆ, ಯಾಕದು ಅಂತ್ಯಗೊಳ್ಳುತ್ತೆ, ಯಾಕೆ ಮುಂಚೆ ಹಂಗಿದ್ದವನು ಇವಾಗ ಹಿಂಗಿಲ್ಲ. ಇದಕ್ಕೆ ಕಾರಣಗಳು ನೋಡಿದ್ರೆ ಎಲ್ಲವೂ ಇಲ್ಲಿ ತಾತ್ಕಾಲಿಕವಾಗಿ ನಡೆಯುವಂಥದ್ದು. ನೈಜವಾದ ಸಂಪೂರ್ಣ ಮುಖಗಳನ್ನು ಯಾರೂ ನೋಡೋದಕ್ಕೆ ಸಾಧ್ಯವಿಲ್ಲ. ದೇಹವನ್ನ ಒಮ್ಮೆ ಅರ್ಪಣೆ ಮಾಡಿದ್ಮೇಲೆ, ಮಿಲನ ಆದಮೇಲೆ, ನೀವು ಏನಂತ ಅಂದ್ಕೊಂಡು ಆ ಮಿಲನಕ್ಕೆ ಒಪ್ಪಿಗೆ ಕೊಟ್ರಿ, ಮಿಲನ ಆದ ನಂತರ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ.
ಸಾಕಷ್ಟು ಕೇಸ್ಗಳನ್ನು ನೋಡಿದ್ದೀನಿ. ಒಂದಲ್ಲ ಎರಡಲ್ಲ, ತಾಳಿ ಕಟ್ಟುವವರೆಗೂ ಒಂದು ಥರ ಇದ್ದಂತಹ ಮಹಿಳೆ ತಾಳಿ ಕಟ್ಟಿದ ನಂತರ ತಾಳಿ ಕಟ್ಟಿದ ಕೇವಲ 30 ಸೆಕೆಂಡ್ಗಳಲ್ಲಿ ಬದಲಾಗಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. 30 ಸೆಕೆಂಡ್ ಬದಲಾಗಿರೋದು ನೋಡಿದ್ದೀನಿ. ಆದ್ರಿಂದ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಬೇರೆ, ಕಟ್ಟದ ಮೇಲೆ ಬೇರೆ, ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಬೇರೆ, ಅದಾದ ಮೇಲೆ ಬೇರೆ, ಇದೆಲ್ಲವೂ ಕೂಡ ಬೇರೆ ಬೇರೆ. ಆ ಒಂದೊಂದು ಆಯಾಮಗಳ ದರ್ಶನ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಯಾರೂ ಇದನ್ನು ಮಾಡೋದಿಲ್ಲ. ನಾನಿಲ್ಲಿ ಬರೋವಂಥವ್ರು ಎಷ್ಟು ಸಾಕಷ್ಟು ಹೇಳಿದ್ರು ಕೂಡ, ಅನುಭವಗಳನ್ನು ಹಂಚ್ಕೊಂಡ್ರು ಕೂಡ ಅವ್ರಿಗೆ ನಾನು ಹೇಳೋದು ಯಾವುದು ತಲೆಗೆ ಹೋಗೋದಿಲ್ಲ. ಯಾವಾಗ ನಾನು ಹೇಳಿರೋದು ಅವ್ರ ಜೀವನದಲ್ಲಿ ನಡೆಯುತ್ತೋ, ನಡೆದ ಮೇಲೆ ಕೆಲವರು ಬರ್ತಾರೆ, ಕರೆಕ್ಟು ನೀವು ಹೇಳಿದ್ದು ಮುಂಚೆನೇ ನನಗೆ ಹೇಳಿದ್ರಿ, ಹೀಗಾಗುತ್ತೆ ಅಂತ. ಅದೆಲ್ಲವೂ ಕೂಡ ನಡೆದಿದೆ. ಖಂಡಿತವಾಗ್ಲೂ ಏನು ಮಾಡ್ಬೇಕು ಹೇಳಿ? ಈಗ ವಾಪಸ್ ತರೋದಕ್ಕೆ ಸಾಧ್ಯವೇ ಇಲ್ಲ, ವಾಪಸ್ ಬರೋದೂ ಇಲ್ಲ. ಇದೆಲ್ಲವೂ ಏನಾಗುತ್ತೆ, ನಮಗೆ ಅದು ಮುಗಿದು ಹೋದ ಕತೆ. ಪ್ರತಿಯೊಂದು ಕತೆಗೆ ಒಂದು ಫುಲ್ ಸ್ಟಾಪ್ ಇದ್ದೇ ಇರ್ತದೆ. ಅದು ಫುಲ್ ಸ್ಟಾಪ್ ಬಂದರೆ ಕತೆ ಮುಗೀತು ಅಂತ ಅರ್ಥ. ಈಗ ಬೇರೊಂದು ಚಾಪ್ಟರ್ ಶುರು ಮಾಡಬೇಕಾಗುತ್ತೆ. ಕಾಂತಾರ 1, ಕಾಂತಾರ 2, ಕಾಂತಾರ 3 ಹಂಗೆ ಬರ್ತಾನೆ ಇರ್ತದೆ. 3, 4, 5, 6, 7, 8, 100 ಗಂಟೆ ಬೇಕಾದ್ರೂ ಹೋಗ್ಬೋದು. ಇಲ್ಲ ನನಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಹೆಸರುಗಳನ್ನು, ಬೇರೆ ಬೇರೆ ಸ್ಟೋರಿಗಳನ್ನು ತೆಗಿಬೋದು. ಆದರೆ ಪ್ರತಿಯೊಂದು ಕತೆಗೂ ಒಂದು ಫುಲ್ ಸ್ಟಾಪ್ ಇದ್ದೇ ಇರ್ತದೆ. ಇದನ್ನು ತಿಳ್ಕೊಳ್ಳಿ. ನಿಮಗೆ ತಿಳ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಈ ರೀತಿ ಸಮಸ್ಯೆಗಳು ನೀವು ತೊಳಲಾಡ್ತಾ ಇದ್ದರೆ, ಅದರಿಂದ ಹೊರಗಡೆ ಬರೋದು ಗೊತ್ತಾಗಲಿಲ್ಲ ಅಂದರೆ ಬಹಳ ಸುಲಭವಾದ ಕೆಲವೊಂದು ಧ್ಯಾನ ಕ್ರಿಯೆ, ಯೋಗ ಕ್ರಿಯೆಗಳಿದೆ. ಅದನ್ನು ನೀವು ನೇರವಾಗಿ ಬಂದು ಭೇಟಿ ಆದಾಗ ಖಂಡಿತವಾಗ್ಲೂ ನಾನು ನಿಮ್ಗೆ ಅದೆಲ್ಲ ಸೂತ್ರಗಳನ್ನು, ರಹಸ್ಯಗಳನ್ನು, ತಂತ್ರಗಳನ್ನು, ಯುಕ್ತಿಗಳನ್ನು ಹೇಳ್ಕೊಡ್ತೀನಿ. ಓನ್ಲಿ ಡೈರೆಕ್ಟ್ ಮೀಟ್. ಫೋನ್ ಸರ್ವಿಸನ್ನು ನಾನು ಮಾಡೋದಿಲ್ಲ. ದಯವಿಟ್ಟು ಯಾರು ಫೋನ್ ಸರ್ವಿಸ್ ಕೇಳಬೇಡಿ. ನೇರವಾಗಿ ಬಂದು ಭೇಟಿಯಾಗಿ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ಫೋಟೋ ಕಳಿಸಿದ್ರೆ ನಾನು ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ಒಂದು ಟೆಕ್ಸ್ಟ್ ಕಳಿಸಿ, ನಾನು ನಿಮಗೆ ಲಿಂಕನ್ನು, ಡೀಟೇಲನ್ನು ಕಳಿಸ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ಎಂಥದ್ದೇ ಸಮಸ್ಯೆಗಳಿದ್ರೂ ಅದರಿಂದ ಹೊರಗೆ ಬರೋದಕ್ಕೆ ಪರಿಹಾರ, ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.